ಚೆನ್ನಾಗಿರಲ್ಲ ಇನ್ನು ಸ್ವಲ್ಪ ಹಿಂದೆ ತೆಗಿಪ್ಪ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮಗೆಲ್ಲ ಪ್ರಾಮಿಸ್ ಮಾಡಿರ್ತಾರ ಐ ಆಮ್ ಟೇಕಿಂಗ್ ಯು ಆಲ್ ಟು ಮೈ ವೆಕೇಶನ್. ಬೈ ದ ವೇ, ಇವತ್ತು ಒಂಥರ ನನಗೆ ಮೂಡೇ ಇರಲಿಲ್ಲ. ಯಾಕೆ ಅಂತಂದರೆ ನನಗೆ ಐ ಡೋಂಟ್ ನೋ ವಾಟ್ ಟು ವೇರ್. ಇದು ಭರತಿನ ಶರ್ಟ್ ಆಲ್ಮೋಸ್ಟ್ ಏನು ಅದನ್ನು ಟೈಟ್ ಆಗೋ ಸ್ಟೇಜಲ್ಲಿದೆ. ಎವ್ರಿ ಟೈಮ್ ಶಾಪಿಂಗ್ ಭರತ್ ಕರ್ಕೊಂಡು ಹೋಗ್ತಾನೆ ಅಂದರೆ ಗೋ ಯು ನೀಡ್ ಶಾಪಿಂಗ್ ಅಂತ ಅಂದ್ಕೊಂಡು, ಬಟ್ ಎವ್ರಿ ಟೈಮ್ ಹೋದಾಗ ನನಗೆ ಅಲ್ಲಿ ಐ ಆಮ್ ವೆರಿ ಪಿಕ್ಕಿ ಆಯಿತಾ ಬಟ್ಟೆ ಚೂಸ್ ಮಾಡೋದ್ರಲ್ಲಿ. ನಂಗೆ ಇಷ್ಟ ಆದರೆ ಮಾತ್ರ ನಾನು ತೊಗೊಳೋದು. ಆ್ಯಂಡ್ ಬೇರೆಯವ್ರಿಗೆ ಇಷ್ಟ ಆಯಿತು ಚೆನ್ನಾಗಿದೆ ತೊಗೊ ಅಂತಂದ್ರೂ ನಾನು ತೊಗೊಳಲ್ಲ. ನನಗೆ ಕಂಪ್ಲೀಟಾಗಿ ಇಷ್ಟ ಆಗಬೇಕು, ಅಥವಾ ಬೇರೆಯವರಿಗೆ ನನಗೆ ಇಷ್ಟ ಆಯ್ತು ತೊಗೊ ಅಂತಂದ್ರೆ ನೋ, ಅದು ನನಗೆ ಇಷ್ಟ ಆಗಬೇಕು. ಆ ಥರ ಇದ್ದರೆ ಮಾತ್ರ ತೊಗೊಳ್ಳೋದು. ಸೊ ಎವ್ರಿ ಟೈಮ್ ಹೋದಾಗೆಲ್ಲ ಯಾವಾಗಲೂ ಪಿಕ್ ಮಾಡಲ್ಲ ನಾನು. ಸೊ ಆಮೇಲೆ ಹೊರಗಡೆ ಹೋಗೋ ಟೈಮಲ್ಲಿ ಬಟ್ಟೆ ಇರಲ್ಲ ಅಂತ ಐ ವಿಲ್ ಬಿ ಕ್ರಿಬಿಂಗ್, ಅಂದರೆ ಏನೂ ಇಲ್ಲ, ಏನು ಹಾಕೊಳ್ಳೋದಪ್ಪ ಅಂತ. ಸೊ ಬರೋದು ಒಂದು ಬಟ್ಟೆ ಕೊಟ್ಟಿದ್ದಾನೆ ನನಗೆ, ಶರ್ಟು. ಐ ಡೋಂಟ್ ನೋ, ಮೇ ಬಿ ಐ ವಿಲ್ ಥಿಂಕ್ ಐ ಆಮ್ ಲುಕಿಂಗ್ ಕ್ಯೂಟ್, ಐ ಆಮ್ ಲುಕಿಂಗ್ ಫೈನ್, ಐ ಆಮ್ ಲುಕಿಂಗ್ ಬ್ಯೂಟಿಫುಲ್ ಅಂತ. ಸೊ ದಟ್ ನನ್ನ ಮೂಡ್ ಸರಿಯಾಗಿ ಆಗ್ಬೇಕಂತ. ಆ್ಯಂಡ್ ಆಲ್ಸೋ ಪಾಪ ನನಗೂ ಇಂಡಿಯನ್ ಸ್ಟೋರ್ಸಿಗೆ ಹೋಗಿದ್ದೆ ಆ್ಯಕ್ಚುಲಿ, ಏನೋ ಕೆಲವೊಂದು ಸ್ಟಫ್ಸು ಬಿಟ್ಟು ಹೋಗಿದ್ದ ಅಂದರೆ ತೊಗೊಂಡಿರಲಿಲ್ಲ ಅಂತ ತೊಗೊಂಬರೋಕ್ಕೆ ಅಂತ ಹೋಗಿದ್ದೆ. ನನಗೆ ಬೇಜಾರಾಗ್ತಿತ್ತು ಅಂತ ಗಾಟ್ ಮಿ ದೀಸ್, ಇದನ್ನು ತೊಗೊಂಬ ಅಂತ ಏನು ಹೇಳಿರಲಿಲ್ಲ. ಬಟ್ ಸ್ಟಿಲ್ ಪಾಪ ಇದನ್ನ ಎತ್ಕೊಂಬಂದು ನಂಗೆ ಇಷ್ಟ. ಇದನ್ನು ಕಡಲೆ ಗಿಡ ಅಂತ ಹೇಳ್ತೀವಿ, ಕಡಲೆ ಗಿಡದಲ್ಲಿರೋ ಕಡಲೆ ಕಾಯಿ ಅದು. ಸೊ ನಾನೇನು ಹಾಸನಲ್ಲಿರಬೇಕಾದ್ರೆ ಲಿಟ್ರಲಿ ನಮ್ಮಮ್ಮ ಎಷ್ಟು ತೊಗೊಂಡ್ಬರೋರು, ಇಷ್ಟಿಷ್ಟು ಸೊಪ್ಪು ತೊಗೊಂಡ್ಬರೋರು. ನಾವೆಲ್ಲ ನಾವೆಲ್ಲ ಅಕ್ಕ ತಂಗಿ 3 ಜನ ಅಲ್ಲ. ಸೊ ಎಲ್ಲ ಕಾಂಪಿಟೇಷನ್ ಮೇಲೆ ಖಾಲಿ ಮಾಡ್ತಾಯಿದ್ವಿ. ಇವಾಗ ಹಿ ಬಾಟ್ ದೀಸ್. ಆ್ಯಕ್ಚುಲಿ ನೋಡೋದಕ್ಕೆ ತುಂಬ ದೊಡ್ಡ ಹೈಬ್ರಿಡೇ ಇರುತ್ತೆ, ಬಟ್ ದೆನ್ ಟೇಸ್ಟ್ ಇಸ್ ಗೋನ್ ಬಿ ನೈಸ್. ನಂಗೆ ಇಷ್ಟ ಇದೆ. ಓಕೆ, ವಿ ಆರ್ ಲೇಟ್. ಬರತ್ತು ರೆಡಿ ಆಗ್ತಾರೆ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಬಟ್ಟೆ ಈಸ್ ಓಕೆ, ಇಟ್ಸ್ ಓಕೆ. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಬಟ್ಟೆಗೇನು ಓಕೆ. ಸರಿ, ಕ್ವಿಕ್ಲಿ ಗೆಟ್ ರೆಡಿ. ಎಷ್ಟೊಂದು ದಿನ ಆಗಿತ್ತಲ್ಲ ಸ್ನೋ ನೋಡಿ. ನೀಶಾ ಇನ್ನೂ ಒಂದು ಸ್ವಲ್ಪನೇ ಕಾಣಿಸ್ತಾ ಇದೆ ಅಷ್ಟೇ. ಎಲ್ಲ ಮಳೆ ಬಂದು ಆ್ಯಕ್ಚುಲಿ ಕ್ಲಿಯರ್ ಆಗ್ಬಿಡಿದೆ ಅಲ್ವಾ. ಚೆರಿ, ಥ್ಯಾಂಕ್ ಯು. ಹಾಯ್ ಚೆರಿ. ಬರುತ್ತೆ ಸಾನ ಅವ್ರ ಜೊತೆ ಬರ್ತೀಯಾ? ಬಾ ಸರಿ, ಬಾ ಸರಿ, ಲೆಟ್ಸ್ ಗೋ. ಅವ್ರ ಜೊತೆ ಬಾ. ಜಲ್ಸ ಸ್ಲೀಪಿಂಗ್ ಅವರ್ಸ್ 3.7 ಗೆ 22 ಮಿನಿಟ್ಸ್ ಇದೆ. ಇಲ್ಲಿಂದ ಇದಕ್ಕ ಸರಿ, ಸಿಂಗಲ್ ಲೇನ್. ಅದೇ ಗೊತ್ತಾಯ್ತು. ಹಾಯ್ ಚೆರಿ, ಡಿಡ್ ಯು ಮಿಸ್ ಅಸ್? ಯಾರು ಮದು ಸಾನ ಬರುತ್ತೆ. ಹಾಯ್ ಚೆರಿ, ಬಾ ಇಲ್ಲಿಗೆ ಬಾ. ಬಾಯ್ಲಿ ಬಾ. ಅವನು ಡೋರ್ ಹತ್ರ ಹೋಗ್ತಿದ್ದಾನೆ. ಅಯ್ಯೋ, ಏ ಬೇಡ ನೋ. ಗುಡ್ ಬಾಯ್. ನಾನು ಬರ್ತಾರೆ. ಏನು ಬೇಡ, ಮ್ಯೂನಿ ಕಾಫಿ ಅಷ್ಟೇ. ಹಿಂಗೇನ ಬೇಕಾ? ಇಲ್ಲಪ್ಪ, ನಂಗೆ ಎಂತ ಬೇಡ. ಔಟ್ ಮಾಡೋಣ. ಇವಾಗ ಆಕ್ಚುಲಿ ನಾವು ಒಂದು ನೀರು ದಾಟಬೇಕು. ಕೆರೆ ಎಂತ ಏನದು? ಬ್ಯಾಕ್ ವಾಟರ್ಸ್ ತರ ಅನ್ಕೊಳ್ತೀಯ? ಗೊತ್ತಿಲ್ಲ, ಸುಮ್ಮನೆ ರಾಂಗ್ ಇನ್ಫಾರ್ಮೇಶನ್ ಕೊಡೋದು. ಓಕೆ, ಒಂದು ನೀರು ದಾಟ್ಬಿಟ್ಟು ಹೋಗ್ಬೇಕು ನಾವು. ಸೊ ಅದಕ್ಕೆ ಸೊ ನಾವು ಫೆರಿ ತಗೊಳ್ತಾ ಇದೀವಿ, ವಿಚ್ ಮೀನ್ಸ್ ನಮ್ಮ ಕಾರನ್ನ ಅದ್ರ ಒಳಗಡೆ ನಿಲ್ಲಿಸಿ ಒಂದು ಎಷ್ಟು ನಿಮಿಷ ಇದೆ ಅಲ್ಲಿಂದ, ಅಂದರೆ ಎಷ್ಟು ನಿಮಿಷ ಟ್ರಾವೆಲ್ ಆನ್ ವಾಟರ್? ಶಾರ್ಟ್ ಡಿಸ್ಟೆನ್ಸ್. ವೆರಿ ಪ್ರಾಬ್ಲಿ ನಿಲ್ಲಿಸಿ ಒಂದು 10 ನಿಮಿಷಕ್ಕೆ ರೀಚ್ ಆಗ್ತೀವಿ ಅನ್ಸುತ್ತೆ. ಆ್ಯಂಡ್ ದೆನ್ ವಿ ವಿಲ್ ಟೇಕ್ ದಿ ಎಂತ ಇದು ಬ್ಯಾಕ್. ನಾವು ಈ ಸಿಯಾಟಲ್ ಇರೋ ಕೋಸ್ಟಲ್ ರೀಜನ್ ಅಲ್ವಾ, ಫುಲ್ ಇಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ತುಂಬ ನೀರು ಜಾಸ್ತಿ ಇದೆ. ಆಮೇಲೆ ನಾವೀಗ ಹೋಗ್ತಾ ಇರೋದು ಒಂದು ಐಲ್ಯಾಂಡ್ ತಾನೆ. ನಾವೀಗ ಹೋಗ್ತಾ ಇರೋದು ಒಂದು ಐಲ್ಯಾಂಡ್. ಸೊ ನೀರನ್ನು ಕ್ರಾಸ್ ಮಾಡಲೇಬೇಕು. ಆ್ಯಂಡ್ ಆಲ್ಸೋ ನಾನಿಲ್ಲಿ ಇವಾಗ ಸ್ನೋ ಬಂದಿರುತ್ತೆ ಅಂತ ಖುಷಿಯಲ್ಲಿ ಬಂದೆ. ಸ್ನೋ ಎಲ್ಲ ಆಗಿರುತ್ತೆ, ತುಂಬ ದಿನ ಆದಮೇಲೆ ನೋಡ್ತಾ ಇರೋದು. ಈ ವಿಂಟರಲ್ಲಿ ಸ್ನೋನ ನಾನು ನೋಡೇ ಇಲ್ಲ, ನೋಡಿದ್ದೀನಿ ಬಟ್ ದೆನ್ ನಮ್ಮ ಮನೆ ಹತ್ರ ಸ್ನೋ ಆಗಿದೆಲ್ಲ ನೋಡಲಿಲ್ಲ. ಬೆಳಗ್ಗೆ ಇತ್ತು, ಬಟ್ ಇವಾಗ ರೋಡ್ ಹತ್ರ ಅಟ್ಲೀಸ್ಟ್ ಸಿಗುತ್ತೆ ಅಂತ ಬಂದ್ವಿ. ಮಳೆ ಬಂದಿರೋದ್ರಿಂದ ಎಲ್ಲ ಹೋಗ್ಬಿಡಿದೆ.
ಕ್ಲಿಯರ್ ಆಗಿಬಿಟ್ಟಿದೆ. ಚೂರು ಅಲ್ಲಿ ಇಲ್ಲಿ ಕಾಣಿಸುತ್ತೆ ಅಷ್ಟೇ. ಕಾಫಿ ಚೆನ್ನಾಗಿದೆ ಬಂದ್ರೆ ಚೆನ್ನಾಗಿದೆ, ಬಟ್ ಆರು ಹೋಗಿದೆ. ವಿ ಆಲ್ಮೋಸ್ಟ್ ರೀಚ್ಡ್. ಬಟ್ ಇಲ್ಲಿ ಕರೆಕ್ಟ್ ಟೈಮಿಗೆ ಫೆರಿ ಇರುತ್ತೆ. ಕ್ಯೂ ಅಲ್ಲಿ ನಿಂತ್ಕೋಬೇಕು. ಹಾಫ್ ಆನ್ ಅವರಿಗೆ ಒಂದ್ಸಲ ಇರುತ್ತೆ. ನೀನು ಹೇಳ್ಕೊಂಡು ಎವ್ರಿ 30 minutes ಸರಿ ಇರುತ್ತೆ. ಸೌಂಡ್ ಕಡಿಮೆ ಕೊಡಪ್ಪ. ಸೊ ಅಲ್ಲಿ ತನಕ ಫೆರಿ ಒಂದು ಹೋಗಿ ಎರಡೆರಡು ಇರುತ್ತಾ? ಒಂದೇ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರಬೇಕಾ? ಇಲ್ಲ ಬೇರೆ ಬೇರೆ ಎಷ್ಟೊಂದು ಇರುತ್ತಮ್ಮ. ಸೊ ಅಲ್ಲಿ ತನಕ ಒಂದು ಫೆರಿ ಹೋಗಿ ಆಮೇಲೆ ಹಾಫ್ ಅನ್ ಅವರ್ ಅದಕ್ಕೇನೆ ಲೈಕ್ 2-3 ಆಪರೇಟ್ ಆಗ್ತಿರುತ್ತೆ. ಲೈಕ್ ಎವ್ರಿ ಹಾಫ್ ಅನ್ ಅವರ್ ವೇಟಿಂಗ್ ಟೈಮ್ ಇರುತ್ತೆ. ಅಲ್ಲಿ ತನಕ ಸಿಂಗಲ್ ಲೇನ್ ಟ್ರಾಫಿಕ್. ಅಲ್ಲ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಕಾರಲ್ಲೇ ಒಳಗಡೆ ಕೂತ್ಕೊಂಡು ವೇಟ್ ಮಾಡ್ತೀವಿ ನಾವು. ಇಳಿಬಹುದು. ಅಯ್ಯೋ ಫೋಕಸ್ ಆಗ್ತಾರೆ. ಅಲ್ಲೆಲ್ಲ ವೇಟ್ ಮಾಡ್ತಾ ಇದಾರೆ. ನಾವು ವೇಟಿಂಗ್ ಎಂಟ್ರಿ ಟೋಲ್ ತರ ಇರುತ್ತೆ. ಜೋರಾಗಿ ಹೇಳಪ್ಪ. ಎಂಟ್ರಿ ಟೋಲ್ ಗೇಟ್ ತರ ಆತರ ಇರುತ್ತೆ. ಅಲ್ಲಿ ಪೇ ಮಾಡಿ ತಗೊಂಡೋಗೋದು, ಟಿಕೆಟ್ಸ್ ತಗೊಳ್ಳೋದು. ಬಟ್ ಲೈನ್ ಬೈ ಲೈನ್ ಬಿಡ್ತಾರೆ. ಒಂದ್ ಲೇನ್ ಆದ್ಮೇಲೆ ಇನ್ನೊಂದ್ ಲೇನ್ ಹತ್ರ ತುಂಬಾ ಸಿಂಗಲ್ ಲೇನ್. ಅಲ್ಲಿ ಟೋಲ್ ಎಂಟ್ರಿ ಆದ್ಮೇಲೆ ಅಂದ್ರೆ ಮಲ್ಟಿಪಲ್ ಲೇನ್ಸ್. ಟಿಕೆಟ್ ಮಲ್ಟಿಪಲ್ ಲೇನ್ಸ್ ಸ್ಪ್ರೆಡ್ ಆಗುತ್ತೆ. ಮಾತಾಡ್ಬಿಟ್ಟೆಗೊಂಡು ಗುಡ್. ಆಲ್ರೆಡಿ ಫೆರಿ ಒಂದು ನಿಂತಿದೆ. ಕಾಣಿಸ್ತಿದೆ ಫೆರಿ ಅಲ್ಲೇ ಇದೆಯಲ್ಲ. ಕ್ಷಮಿಸು. ಹಿಂದೆ ನಮ್ಮ ಇದ್ರಲ್ಲೂ ಇದೆಯಲ್ಲ, ಬೆಂಗಳೂರು ಶಿವಮೊಗ್ಗ. ನನ್ನೆಲ್ಲೂ ಕರ್ಕೊಂಡು ಹೋಗಿಲ್ಲ ನೀನು ಗುಂಡು. ನಾನು ನೋಡಿಲ್ಲ. ಅದು ದೇವಸ್ಥಾನ ಇದೆಯಲ್ಲ, ಒಂದು ದೇವಸ್ಥಾನ ಹೆಸರು ಯಾವುದು ಗೊತ್ತಿಲ್ಲ. ಶಿವಮೊಗ್ಗ ಅಲ್ಲಿ ಮೊದ್ಲು ಫೆರಿ ಒಂದರಲ್ಲೇ ಇದ್ದಿದ್ದು, ಇವಾಗ ಬ್ರಿಡ್ಜ್ ಏನೋ ಕೊಟ್ಟಿದ್ದಾರೆ ದೇವಸ್ಥಾನ. ನಾನು ಅಷ್ಟು ಓಡಾಡಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನಮ್ಮನ್ನ ಯಾರು ಕರ್ಕೊಂಡು ಹೋಗ್ತಾರೆ ಹೇಳು? ನೀನೇ ಕರ್ಕೊಂಡು ಹೋಗಿಲ್ಲ ಅಂದೆ ನನಗೆ. ಯು ಹ್ಯಾವ್ ಟು ಟೇಕ್ ಮಿ ಗುಂಡು. ಬಚ್ಚಿರಿ ನೋಡ, ಡೋರ್ ತೆಗಿಲ್ಲ ರಾಬರ್ ಅಂದ್ರೆ. ಡೋರ್ ತೆಗಿಲ್ಲ. ಸೊ ನಾವು ಎಷ್ಟೇ ವೇಟ್ ಮಾಡ್ತಾ ಇದ್ರು ಅಷ್ಟೇ, ಅಲ್ಲೇನಾದರೂ ಜಾಗ ಖಾಲಿ ಆಯಿತು, ಫಿಲ್ ಆಯಿತು ಅಂತಂದರೆ ನಾವು ನೆಕ್ಸ್ಟ್ ಫೆರಿಗೆ ವೇಟ್ ಮಾಡಬೇಕು. ಅಂದರೆ ನೆಕ್ಸ್ಟ್ 30 minutes ಆದಮೇಲೆ ವೇಟ್ ಮಾಡಬೇಕಿತ್ತು. ಮುಂದೆ ಫ್ರೆಂಡ್ಸ್ ಅಂತ ಹೋಗ್ಬಿಟ್ರು. ನಮಗೆ ಜಾಗ ಇಲ್ಲ, ನೆಕ್ಸ್ಟ್ ಸ್ಲಾಟ್ ಏನೋ ಅಂದ್ಕೊಂಡು ವೇಟ್ ಮಾಡ್ತಿದ್ವಿ. ಥ್ಯಾಂಕ್ಫುಲಿ ಒಂದು ಸ್ಲಾಟ್ ಸಿಕ್ತು ನಮಗೆ. ಸೊ ಅವ್ರ ಜೊತೆ ನಾವು ಹೊರಟ್ವಿ. ಇಲ್ಲಿ ಮೇಲ್ಗಡೆ ಹೋದ್ರೆ ಆ್ಯಕ್ಚುಲಿ ನಮಗೆ ತಿನ್ನೋಕ್ಕೆ ಕುಡಿಯೋದಕ್ಕೆಲ್ಲ ಸಿಗುತ್ತೆ. ಒಂದು ಸ್ವಲ್ಪ ಮೇಲ್ಗಡೆ ಚೆನ್ನಾಗಿ ಚೇರ್ಸ್ ಎಲ್ಲ ಹಾಕಿದ್ದಾರೆ, ಕೂತ್ಕೊಂಡು ನೋಡಿಕೊಂಡು ಟೈಮ್ ಪಾಸ್ ಮಾಡ್ಬೋದು. ಬಟ್ ಜಸ್ಟ್ 10 minutes ಇದಾಗಿದ್ದರಿಂದ ನಾನು ಬರೀ ಭರತ್ನ ಮಾತ್ರ ಕಳಿಸಿದ್ದು. ಭರತ್ ಮತ್ತು ಶಶಾಂಕ್ ಮಾತ್ರ ಹೋಗೋದು. ವಿ ವರ್ ಇನ್ ದ ಕಾರ್. ಫಾಸ್ಟ್ ಫಾರ್ವರ್ಡ್ ಬಂದ್ವಿ ನಾವು. ಆಲ್ಮೋಸ್ಟ್ ರೀಚ್ ಆದ್ವಿ ನಮ್ಮ Airbnb-ಗೆ. ಇದೇನು ತುಂಬ ದೂರ ಇಲ್ಲ ನಮ್ಮ ಮನೆಯಿಂದ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 40 minutes ಹತ್ರ ಇದೆ. ಫೆರಿ ಎಲ್ಲ ತೊಗೊಳ್ತೀವಿ, ಅದನ್ನೆಲ್ಲ ಸೇರಿಸಿ 1 hour ಅಂತ ಅಂದ್ಕೊಳ್ಳೋಣ. ಸೊ ವಿ ಆರ್ ಹಿಯರ್. ದೊಡ್ಡ ಜಾಗ ನಮ್ಮ ಆ ಕಡೆ ಒಂದು ಮನೆ ಏರಿಯಾ ಮಾತ್ರ. ರೈಟಾ ಲೆಫ್ಟಾ? ರೆಡಿ ಉಂಟು. ನಾವು ಡೌನ್ ಇದೀವಿ ಅನ್ಸುತ್ತೆ, ಅದಕ್ಕೆ ನನ್ನ ಕ್ಯಾಮ್ರಾ ಅಲ್ಲಿ ಕರೆಕ್ಟ್ ಕ್ಯಾಪ್ಚರ್ ಆಗ್ತದೆ. ಇದೇನು ಗುಡ್ಡು ಒಳ್ಳೆ ಹೆಂಗಿದೆ. ಫ್ರಂಟ್ ಇದು ಆ ಕಡೆ ಸೈಡ್ ಚೆನ್ನಾಗಿರುತ್ತಮ್ಮ. ಇದು ಬ್ಯಾಕಾ? ಓಕೆ. ಇರ್ಲಿ ಇದು ಬ್ಯಾಕ್ ಅನ್ಸುತ್ತಲ್ಲ. ಸಿ ಫ್ರಂಟ್. ಇಲ್ಲ ಇವ್ರು ಬರೀ ಊಟದೇ ಚಿಂತೆ ಇವ್ರಿಗೆ. ಹೊಸ ಕ್ಯಾಮ್ರಾ ತಗೊಂಡಿದ್ದೆ, ಚೆನ್ನಾಗಿದೆಯಲ್ಲ. ಕೋಸಿ ಆಗಿದೆ ಆಕ್ಚುಲಿ. ಏನೇನೆಲ್ಲ ಇದೆ ಉಂಟು ಇಲ್ಲ. ಅದೇ ಒಂದು ಪಾಪ ಕ್ಯಾಮ್ರಾಮನ್ ಭರತ್ ಜೊತೆ ನಾವೆಲ್ಲ. ಓಕೆ, ನಾವು
ಕಿಚನ್ ಆಯ್ತಾ ವುಡ್ ತರ ಇದೆ ಅಲ್ವಾ, ಫುಲ್ ಚೆನ್ನಾಗಿ ಅನಿಸ್ತಾರೆ. ಇಲ್ಲಿ ಬಂದ್ರೆ ಬನ್ನಿ ಬಾ ಒಳಗೆ. ಇಲ್ಲಿ ಫ್ರಿಡ್ಜ್ ಇದೆ. ಫ್ರಿಡ್ಜ್ ಯಾಕೆ ಇಲ್ಲಿ ಇಟ್ಟಿದ್ದಾರೆ ಜಾಗ? ಓ ಇಲ್ಲೇನಿದೆ, ಮಿಸ್ಟ್ರಿ ಹೌಸ್ ಇದ್ದಂಗಿದೆ. ಎಲ್ಲೆಲ್ಲೋ ಏನೇನು ಇದೆ ಅಲ್ಲ. ನೀವು ಮೇಲ್ಗಡೆ ಆಮೇಲೆ ಹೋಗೋಣ. ಅಷ್ಟೆಲ್ಲ ದಿಸ್ ಇಸ್ 1 ಬೆಡ್ರೂಮ್. ಚೆನ್ನಾಗಲ್ಲ. ಕ್ಲೋಸೆಟ್. ಇದು ಚೆನ್ನಾಗಿದೆಲ್ಲ. ಇನ್ನು ಸ್ವಲ್ಪ ಹಿಂದೆ ತೆಗಿಪ್ಪ. ವೆರಿ 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 ನೈಸ್. ಈ ಕಡೆ ಫ್ರಂಟ್ ಇದೆ. ಆಮೇಲೆ ಹಿಂಗೆ ಬಂದ್ರೆ ಈ ಕಡೆ ನೋಡು, ಇಲ್ಲಿಂದ ಹೋಗ್ಬೋದು ಆಕ್ಚುಲಿ. ಇದು ತೋರಿಸ್ತಾ ಬಾಪ. ಚೆನ್ನಾಗಿದೆ. ಅಲ್ಲಿ ತನಕ ಇದೆ ನೋಡಿ ಉಂಟು. ಸರಿ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಾರೆ. ತಿನ್ನೋಣ ಫಸ್ಟ್. ಓಕೆ, ಲೆಟ್ಸ್ ಈಟ್ ಸಮಥಿಂಗ್. ನಿಂಗೇನ್ ಮಾಡ್ಬೇಕೇನೆ? ಸುಮ್ಮನೆ ಕೊಡ್ಬೇಡ ಅವರಿಗೆ. ಬೇಡ ಬೇಡ. ವೈಟ್ ಇರೋದೇ ಬೇಕಂತೆ. ಹಾಕ್ತೀನಿ. ಓ ಆ ರೂಮ್. ಹಾ, ಸೊ ಆ ರೂಮ್ ತುಂಬ ಗೇಮ್ ಸ್ಟಫ್ಸ್ ಇಟ್ಟಿದ್ದಾರೆ. ಎಂತ ಎಂತ ಎಲ್ಲಿದೆ? ಬ್ರೌನ್ ಕಲರ್ ಎಲ್ಲಿ ಕಾಣಿಸ್ತಾ? ಓ ಮೈ ಗಾಡ್, ಹಾಗೆ ಮಾತ್ರ ಮಂತ್ರ ಮಾಡಿದ್ದಾರೆ. ಗುಂಡು ಏನೋ ಬಂತು. ಅಲ್ಲೊಂದು ರೂಮ್ ಇದೆ, ಎಲ್ಲ ಮೇಲಿದೆ. ಕೆಳಗಡೆ ಬಸ್ರಿಗೆ ಒಂದು ಇಲ್ಲಿ ಬಾತ್ರೂಮ್ ಇದೆ ಅನ್ಸುತ್ತೆ. ಸೊ ಓಕೆ, ನಿಮ್ ಜೊತೆ ನೋಡೋಣ ಅಂತ. ಸರ್ ಇಲ್ಲಿ ಪರವಾಗಿಲ್ಲ. ಆಕ್ಚುಲಿ ಎಷ್ಟು ಬೆಚ್ಚಗಿದೆ ಇಲ್ಲ, ಎಷ್ಟು ಚೆನ್ನಾಗಿದೆ. ಸ್ಟೆಪ್ ಫುಲ್ ಉದ್ದ ಅಲ್ಲ. Look at this. ಎಷ್ಟು ಚೆನ್ನಾಗಿದೆ. ಇಲ್ಲಿ ಫುಲ್ ವ್ಯೂ ನೋಡ್ಕೊಂಡು ಸ್ನಾನ ಮಾಡ್ಬೋದಲ್ಲ. ವೆರಿ ನೈಸ್. ವಾಶ್ರೂಮ್ ಕಮೋಡ್ ಇದೆ. ಇಟ್ಸ್ ವೆರಿ 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 ಕ್ಯೂಟ್. ನೀವು ಒಳಗಡೆ ಒಂದು ಪ್ರಾಕ್ಟೀಸ್. ಗೇಮ್ಸ್ ಆಡ್ತಾ ಇದ್ದೀರಾ? ಪರ್ಫೆಕ್ಟ್ ವಾಶ್ರೂಮ್ ಇದು. ಲಿಟ್ರಲಿ ನೀವು ಇಲ್ಲಿ ವ್ಯೂ ನೋಡ್ಕೊಂಡು ಸ್ನಾನ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ವೆರಿ 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 ನೈಸ್. ಲೆಟ್ಸ್ ಗೋ. ಈ ಕಡೆ ಹೋದ್ರೆ ಎಷ್ಟು ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಇದು. ಬಾ ಬೇಬ್ ಮಲ್ಕೊಳ್ಳೋಣ. ನಂಗೆ ಇದು ಇಲ್ಲೊಂದು ಚೆನ್ನಾಗಿದೆ. ಇದು ಒಬ್ರು ಮಲ್ಕೊಳ್ಬೋದು ಅಷ್ಟೇ. ವಾಟ್ ಈಸ್ ದಿಸ್? ಇದು ಕ್ಯೂಟ್ ಆಗಿದೆ. ಬಟ್ ತುಂಬಾ ಚೆನ್ನಾಗಿದೆ. ಒಂಥರ ಹಳೆ ಇದ್ರ ತರ ಥೀಮ್ ತರ ಇದೆಯಲ್ಲ, ಅದಕ್ಕೆ ಫುಲ್ ಚೆನ್ನಾಗಿ ಅನ್ಸುತ್ತೆ. ನಿಂಗೆ ಇಷ್ಟ ಇಲ್ಲ ಒಂದು? ಅಂಡ್ ಇಲ್ಲಿಂದ ವ್ಯೂ ನೋಡಿದ್ರೆ ಇವಳಲ್ಲ ಎಷ್ಟು ಚೆನ್ನಾಗಿ